ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಶುಕ್ರವಾರದ ದಿನ ಮಹಿಳೆಯರಿಗೆ ಸಂಬಂಧಿಸಿದಂತೆ ಒಂದಷ್ಟು ನಿಯಮಗಳನ್ನು ಹೇಳಲಾಗಿದೆ. ಆ ನಿಯಮ ಪಾಲಿಸಿದರೆ ಮಹಿಳೆಯರು ಜೀವನ ಮತ್ತು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಸದಾಕಾಲ ಉಳಿಯುತ್ತೆ. ಆದರೆ ಕೆಲವು ಕೆಲಸಗಳನ್ನು ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಮಹಿಳೆಯರು ಶುಕ್ರವಾರ ಯಾವೆಲ್ಲ ತಪ್ಪುಗಳು ಮಾಡಬಾರ್ದು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೀವನ ಪರ್ಯಂತ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುವುದಕ್ಕಾಗಿ ಶುಕ್ರವಾರ ದಿನ ಹಲವಾರು ಜನ ಮಹಾಲಕ್ಷ್ಮಿಯನ್ನು ನಾನಾ ಬಗೆಯಲ್ಲಿ ಆರಾಧನೆ ಮಾಡ್ತಾರೆ. ಹಾಗೆ ಮಹಿಳೆಯರು ವಿಶೇಷ ರೀತಿಯಲ್ಲಿ ತಾಯಿ ಲಕ್ಷ್ಮಿಯನ್ನು ಪೂಜಿಸ್ತಾರೆ. ಹಾಗೆಯೇ ಪ್ರತಿ ಮನೆಯಲ್ಲೂ ಮಹಿಳೆಯನ್ನು ಅಥವಾ ಸ್ತ್ರೀಯರನ್ನು ಆ ಮನೆಯ ಗೃಹಲಕ್ಷ್ಮಿ ಲಕ್ಷ್ಮೀ ದೇವಿಯ ರೂಪ ಅಂತ ಹೇಳ್ತಾರೆ. ಅದರಿಂದ ಶುಕ್ರವಾರದ ದಿನ ಮನೆಯ ಮಹಿಳೆಯರು ಕೆಲ ತಪ್ಪುಗಳನ್ನು ಮಾಡಬಾರ್ದು. ಮಾಡಿದರೆ ಮನೆಯಲ್ಲಿ ಹಣದ ಸಮಸ್ಯೆ ಮತ್ತು ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಕೌಟುಂಬಿಕ ಸಮಸ್ಯೆಗಳು ಮೇಲಿಂದ ಮೇಲೆ ಕಾಡ್ತಾ ಇರುತ್ತೆ. ಹಾಗಾಗಿ ಕೆಲ ತಪ್ಪು ಕೆಲಸಗಳು ಮಾಡಬಾರ್ದು ಅಂತ ಹೇಳಲಾಗಿದೆ. ಹಾಗಾದರೆ ಯಾವ ತಪ್ಪುಗಳು ನೋಡೋಣ. ಶುಕ್ರವಾರ ಮಹಿಳೆಯರು ಬಿಳಿ ಬಣ್ಣದ ವಸ್ತುಗಳನ್ನು, ಅದರಲ್ಲೂ ಬಿಳಿ ಸಕ್ಕರೆಯನ್ನು ದಾನ ಮಾಡಬಾರ್ದು. ಇದರಿಂದ ಆಕೆಯ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಒಂದು ಖ್ಯಾತಿ ಅಥವಾ ಅವರ ಮಾಡ್ತಕ್ಕಂಥ ಕೆಲಸದಲ್ಲಾಗಿರ್ಬೋದು, ಪ್ರತಿ ಹೆಜ್ಜೆಯಲ್ಲಿ ಅವರಿಗೆ ಅದೃಷ್ಟ ಅನ್ನೋದು ಇರೋದಿಲ್ಲ, ದುರ್ಬಲ ಆಗ್ತಾ ಹೋಗುತ್ತೆ. ಈ ದಿನ ಹಣದ ವ್ಯವಹಾರ ಮಾಡಬಾರ್ದು. ಹಣವನ್ನು ಸಾಲ ಕೊಡೋದಾಗಲಿ ಅಥವಾ ಸಾಲ ಪಡೆಯೋದಾಗಲಿ ಮಾಡಬಾರ್ದು. ಶುಕ್ರವಾರ ಹಣವನ್ನು ಕೂಡ ದಾನ ಮಾಡಬಾರ್ದು. ಹಾಗೆಯೇ ಮಹಾಲಕ್ಷ್ಮಿಯ ದಿನವಾದ ಶುಕ್ರವಾರ ಮನೆಯ ಮಹಿಳೆಯರು ತಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ಕೊಳಕು ಇರದಂತೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಹಾಗೆಯೇ ಶುಕ್ರವಾರದ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನವನ್ನು ಮಾಡಿ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಇದಲ್ಲದೆ ಸೂರ್ಯಾಸ್ತದ ನಂತರ ಮನೆ ಗುಡಿಸುವುದು ಒರೆಸುವುದು ಮಾಡಬಾರ್ದು. ಇದರಿಂದ ಮಹಾಲಕ್ಷ್ಮಿ ಕೋಪಗೊಳ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.